ಇದಕ್ಕೊಂದು 1000 ಅಂತಾರಣ. ಕೃಷಿ ಹೊಂಡದಲ್ಲಿ ಅತಿ ಹೆಚ್ಚು ಬಿಡ್ತಕ್ಕಂಥ ಈ ಕಡೆ ಎಲ್ಲ ಕೃಷಿ ಹೊಂಡನೇ ಜಾಸ್ತಿ. ಕೃಷಿ ಹೊಂಡದಲ್ಲ 1000, 2000, 3000 ಹಿಂಗೆ ಹೋಯ್ತಿರ್ತಾರೆ. ಅಂದ್ರೆ ಈ ಕೆರೆಗ್ ಬಿಡೋ ತಳಿಗಳು ಕೃಷಿ ಹೊಂಡಕ್ಕಿಂತ ತಳಿಗಳು ಇಲ್ಲ ಕೃಷಿ ಹೊಂಡ ಅಂದ್ರೆ ಮಾಮೂಲಾಗಿ ಕಾಟ್ಲಾ ಗೌರಿ ಎರಡೇ ಬಿಡೋದು. ಕಟ್ಲಾ ಆದ್ರೆ 400, ಹುಲ್ಗಂಡೆ ಅಂತ ಇದೆ ಗ್ರಾಸ್ ಕಾರ್ಪ್ 500 ರೂಪಾಯಿ ರೇಟ್, ಸಿಲ್ವರ್ ಕಾರ್ಪ್ ಅಂತ ಇದೆ ಅದು 500 ರೂಪಾಯಿ ರೇಟ್, ಗೌರಿ, ರವು, ಮಿರ್ಗಲ್ ಇವೆಲ್ಲ 300 ರೂಪಾಯಿ ರೇಟ್. ಈ ರೀತಿ ಇವ್ ಸೇಲ್ ಮಾಡ್ಬೇಕಾದ್ರೆ ಇವೆಲ್ಲ ಆಲ್ಮೋಸ್ಟ್ ಆನ್ ಅನ್ ಅವರೇಜ್ 100 ರೂಪಾಯಿ ಮಾರ್ತಿರ್ತಾರೆ. ಇಲ್ಲ ನಾವು ದೊಡ್ಡದಾದ್ಮೇಲೆ 150, 250 ಮಾಡ್ತಾರೆ. ಯಾಕಂದ್ರೆ ಅದಕ್ಕೆ ಆಲ್ಮೋಸ್ಟ್ ಅಲ್ಲಿ ಒಂದು ಅರ್ಧ ಡೇರ ನೀರು ದೊಡ್ಡ ನದಿ ಹರಿಯುತ್ತೆ. ಚೆನ್ನಾಗಿದೆ. ಇದಕ್ಕೊಂದು 1000 ಅಂತಾರಣ. ಸಣ್ಣದು ಹರಿದು ಎಣ್ಣೆ ಸಣ್ಣದೊಂದು ಇಲ್ಲ ಎಷ್ಟಾಗೈತಪ್ಪ ಅವ್ರದ್ದು? ಗೌರಿ ಒಂದು, ಕಾಟ್ಲಾ ಒಂದು, ಗ್ರಾಸ್ ಒಂದು 500, ಕಟ್ಲ 900, 900 ಒಂದು 1000 ಗೌರಿ ಅಂದ್ರೆ ಕಟ್ಲ 1000, ಗೌರಿ 1000. ಕಟ್ಲಾ ಗ್ರಾಸ್ ಕಾರ್ಪ್ ಕಟ್ಲಾ ಬೇಡ ಅಂತ ಬಿಡು. ಗೌರಿನ 2000 ಅಕ್ಕ ಬಿಡು ಬರಿಯಪ್ಪ ರೈಟ್. ರೈಟ್ ಒಂದರಿಂದ 2000 ಹಾಕ್ಬಿಡ್ಬೇಕಲ್ಲ ಗಾಡಿ ಮಂದಿ ಕುಂಡ್ರಾಕ ಜಾಗ 3 ತೆಗಿತೀವಿ ಅಂತಲ್ಲ ಅಷ್ಟು ಜನದಾಗ. ರೈಟ್ ಕೆರೆಗಳು ಇರ್ತಾವಲ್ಲ, ಆ ಕೆರೆಗಳಿಗೆ ಮೀನು ಮರಿ ಸಣ್ಣ ಸೈಜ್ 1-1.5 ಇಂಚ್ ಬರೋದನ್ನ ನಾವು ಸಪ್ಲೈ ಕೊಡ್ತೇವೆ ರೈತರೆಲ್ಲ ಅಲ್ಲಿ ಪ್ರೊಡಕ್ಷನ್ ಇರ್ತದೆ ಗೌರ್ಮೆಂಟ್ ಇಂದ. ಅದನ್ನು ನಮಗೆ ಅವರು ದೊಡ್ಡ ಮೀನುಗಳನ್ನ ಬ್ರೀಡಿಂಗ್ ಸೆಟ್ ಹಾಕಿ 5 ದಿನದ ಮೀನು ಮರಿನ ಅವರು ಇಂಜೆಕ್ಷನ್ ಕೊಟ್ಟು ಮನೆ ತರಿಸ್ತಾರೆ. ಕತ್ತೆ ಬಿಡುತ್ತೆ, ಕತ್ತೆ ಬಿಟ್ಟು ದೊಡ್ಡ ಭರವಸೆ ಮೇಲೆ ಆ ಮರಿಯಾಗಿ 5 ದಿನಕ್ಕೆ ನಮ್ಮ ಹತ್ರ ನಾವೆಲ್ಲ ಪ್ರೈವೇಟ್ ಪಾರ್ಟಿ ನಮ್ಮ ಹತ್ರ ರೈತರಿಗೆ ಕೊಡ್ತಾರೆ. ನಾನೊಬ್ಬ ರೈತ, ನನ್ನಂತರಿಗೆ ಕೊಡ್ತಾರೆ. ನಾವು 10-20 ಲಕ್ಷ ಅಂತ ತಗೊಂಬಂದು ಒಂದು ತಿಂಗಳು ಪಾಂಡ್ಗಳಿದಾವೆ ನೋಡಿರಲ್ಲ, ಮಣ್ಣಿನ ಪಾಂಡ್ ಅಂತಂಥ ಪಾಂಡ್ನಾಗ 3 ಲಕ್ಷ 4 ಲಕ್ಷ ಬಿಡ್ತೀವಿ. ಬಿಟ್ಟು ಅದು 25-30 ದಿವಸಕ್ಕೆ ಈ ಸೈಜ್ ಬರುತ್ತೆ 1 ಇಂಚ್. ರೈತರು ಬಂದ್ರಲ್ಲ ಈಗ ಒಯ್ದ್ರಲ್ಲ, ರೈತರು ಕೆರೆ ಕಟ್ಟೆಗಳಿಗೆಲ್ಲ ಬಂದು ನಮ್ಮ ಹತ್ರ ಒಯ್ತಾರೆ, ಅವ್ರಿಗೆಲ್ಲ ಸಪ್ಲೈ ಮಾಡ್ತೇವೆ. ಇದು 6 ಜಾತಿ ಮೀನು ಮರಿಗಳು ಅದಾವೆ: ಕಟ್ಟಲ, ಗೌರಿ, ಗ್ರಾಸ್ ಕಾರ್ಪು, ಸಿಲ್ವರ್ ಕಾರ್ಪು,
ಮತ್ತೆ ಸಾಮಾನ್ಯ ಗೆಂಡೆ ಗೌರಿ ಅಂತಾರೆ. ಇನ್ನೊಂದು ರಘು ಮಿರ್ಗಲ್ ಅಂತ 6 ತಳಿಗಳು. 6 ತಳಿಗಳಲ್ಲಿ ನಾವು ಇಲ್ಲಿ ರೈತರಿಗೆ ಸರಬರಾಜು ಮಾಡ್ತೀವಿ. ರೇಟ್ ಇದು ಗೌರ್ಮೆಂಟ್ ನಿಗದಿಪಡಿಸಿದ ರೇಟ್ ಬಂದ್ಬಿಟ್ಟು 400 ಗೌರಿ ಎಲ್ಲ 1000 ಲೆಕ್ಕ. 1,000ಕ್ಕೆ ಕಟ್ಟ 400. ನೋಡಿ ಇದನ್ನ ಒಂದು ಸ್ಪೂನ್ ಇದೆ ನೋಡಿ, 400 ರೂಪಾಯಿ. ಅಲ್ಲೇ ದೊಡ್ಡ ಸ್ಪೂನ್ ಇಲ್ಲ, ದೊಡ್ಡದು ಡಿಪೆಂಡ್ ಅಪಾನ್ ಸೈಜ್ ಮೇಲೆ ಬರುತ್ತೆ. ಇದು 1 ಕಾಲು 1.5 ಇಂಚ್ ಇತ್ತಂದ್ರೆ ಇದು 600 ಮರಿ ಬರುತ್ತೆ. ಇದು ದೊಡ್ಡ ಸೈಜ್ ಇದೆ ಮರಿ, 1 ಕಾಲು 1.5 ಇಂಚ್. ಅದೇ 1 ಇಂಚ್ ಆದ್ರೆ ಇದಾದ್ರೆ 800 ಮರಿ ಬರುತ್ತೆ. ಯಾಕೆಂದ್ರೆ ಸಣ್ಣ ಮರಿ ಕೌಂಟ್ ಜಾಸ್ತಿ ಬರುತ್ತೆ, ಇದು ದೊಡ್ಡ ಮರಿ ಆದ್ರೆ ಕೌಂಟ್ ಕಮ್ಮಿ ಬರುತ್ತೆ. ಇದರಲ್ಲಿ 1 ಸ್ಪೂನ್ ಎಣಿಸಿ ಕೊಡ್ತೀವಿ. 600 ಮರಿ ಬರುತ್ತೆ, 800 ಮರಿ ಬರುತ್ತೆ. ಸಣ್ಣ ಮರಿ ಇದು ದೊಡ್ಡ ಮರಿ, ಇದು 1.5 ಇಂಚ್. 1.5 ಇಂಚ್, ಇದು 3/4 ಇಂಚ್. ಇದೊಂದು ಇದೆಲ್ಲ 3/4, ಇದು ಅದು 3/4 ಇಂಚ್ ಮರಿ. ಇದು ಏನಿದೆ ಇದು ದೊಡ್ಡ ಸೈಜ್, ಇದು 1 ಇಂಚ್ ಮರಿ, ಇದು 1.5 ಇಂಚ್ ಮರಿ. ಇದು 1.5 ಇಂಚ್ ಮರಿ. ದೊಡ್ಡದೈತೆ ಅಂದ್ರೆ ಕೌಂಟ್ ಕಮ್ಮಿ ಬರುತ್ತೆ, ಚಿಕ್ಕದಿತ್ತು ಅಂದ್ರೆ ಕೌಂಟ್ ಜಾಸ್ತಿ ಬರುತ್ತೆ. ಇದು ರಾಸ್ ಕಾರ್ಪಂಟ, ಇದು ಸಿಲ್ವರ್ ಕಾರ್ಪಂಟ, ಇದು ರತ್ನ ಅಂತ ಇದೆ, ಇದು ಗೌರಿ ಅಂತ, ಅದು ರೋಮ್ ಅಂತ, ಅದು ಇನ್ನೊಂದು ರೂಪ್ಚಂದ್ ಅಂತ ಹೊಸ ತಗೊಂಡು ಈಗ ನೀವು ಮಾಡರ್ನ್ ಮೀನುಗಾರಿಕೆ ಬಂದಿದೆ ಈಗ. ಹೇಗೆಂದ್ರೆ ಇಟ್ಟ ಬಯೋಫ್ಲಾಕ್ ಟ್ಯಾಂಕ್ ಅಂತ ಮಾಡ್ತಿದ್ದಾರೆ. ಈಗ ಆಕ್ಸಿಜನ್ ಬಿಟ್ಟು 6 ತಿಂಗಳಲ್ಲಿ 1 kg ಬೆಳೆಸ್ತಾರೆ. ಆಕ್ಸಿಜನ್ ಕಂಟಿನ್ಯೂ 24 ಗಂಟೆ ಆಕ್ಸಿಜನ್ ಕೊಟ್ಟು ಡೈಲಿ ಫೀಡ್ ಮಾಡ್ಬೇಕು, 2 ಟೈಮ್ ಫೀಡ್ ಮಾಡ್ಬೇಕು. ಫೀಡ್ ಮಾಡಿ 6 ತಿಂಗಳಿಗೆ 1 kg ಬೆಳೆಸ್ತಾರೆ. ಅದು 100 ರೂಪಾಯಿ kg ಬೀಳುತ್ತೆ. ಇವು ಎಲ್ಲ ಹೋಲ್ಸೇಲ್ 100 ರೂಪಾಯಿ kg ಇವೆಲ್ಲ ಹೋಲ್ಸೇಲ್. ಒಂದೊಂದು ಏರಿಯಾದಲ್ಲಿ ಈ ದಾವಣಗೆರೆ ಕಡೆ ಎಲ್ಲ ಹೋದ್ರೆ 100 ರೂಪಾಯಿ, ಮಲೆನಾಡು ಭಾಗ ಸ್ವರ್ಪ ಸಾಗರ ಬಂದ್ರೆ 150 ರೂಪಾಯಿ ಹೋಲ್ಸೇಲ್ ಇದೆ. ಹಂಗಂದ್ರೆ ಏರಿಯಾದ ಮೇಲೆ ರೇಟ್ ಫಿಕ್ಸ್ ಇರುತ್ತೆ. ಹಂಗಾಗಿ ಇದು ಮರಿ ನಿಮ್ಮಲ್ಲಿ ಯಾವ ಏರಿಯಾ ಊಟ ಇದಕ್ಕೆ ಬಂದು ಶೇಂಗಾ ಹಿಂಡಿ ಕೊಡ್ತೀವಿ. ಶೇಂಗಾ ಹಿಂಡಿ ಊಟ ಕೊಡ್ತೀವಿ. ಪಾಲಿಶ್ ತೌಡ್ ಅಂತ ಬರುತ್ತೆ, ರೈಸ್ ಬ್ರೇನ್ ಅದು ಕೊಡ್ತೀವಿ. ಅವನ್ನೆರಡು ಮಿಕ್ಸ್ ಮಾಡಿ ಊಟ ಇದು ಕೊಡ್ತೀವಿ. ರೈಸ್ ಬ್ರೇನ್ ಶೇಂಗಾ ಹಿಂಡಿ ಡೈಲಿ 2 ಟೈಮ್. ಎಷ್ಟು 600 ಮರಿಗೆ ಅದು 1,000 ಮರಿಗೆ 400 ರೂಪಾಯಿ ರೇಟ್. ಇಲ್ಲ ಕಟ್ಲ ಆದ್ರೆ 400. ಉಳ್ಳಗಡ್ಡೆ ಅಂತ ಇದೆ, ಗ್ರಾಸ್ ಕಾರ್ಪ್ 500 ರೂಪಾಯಿ ರೇಟ್. ಸಿಲ್ವರ್ ಕಾರ್ಪ್ ಅಂತ ಇದೆ, ಅದು 500 ರೂಪಾಯಿ ರೇಟ್. ಗೌರಿ, ರವು, ಮಿರ್ಗಲ್ ಇವೆಲ್ಲ 300 ರೂಪಾಯಿ ರೇಟ್. ಈ ರೀತಿ ಇವು ಸೇಲ್ ಮಾಡ್ಬೇಕಾದ್ರೆ ಇವೆಲ್ಲ ಆಲ್ಮೋಸ್ಟ್ ಆನ್ ಎನ್ ಅವರೇಜ್ 100 ರೂಪಾಯಿ ಮಾರ್ತಿರ್ತಾರೆ. ಇಲ್ಲ, ದೊಡ್ಡದಾದ್ಮೇಲೆ 150, 250 ಮಾರ್ತಾರೆ. ಇಲ್ಲಿ ಮಲೆನಾಡು ಭಾಗ ಸ್ವರ್ಗಸಾಗರ ಹೋದ್ರೆ 250 ರೂಪಾಯಿ kg. ನೀವು ರಾಣೆಬೆನ್ನೂರಾಗ ಹೋದ್ರೆ 250 ರೂಪಾಯಿ kg. ಬಟ್ ಅದು ಮಾರರಿಗೆ ಹೋಲ್ಸೇಲ್ ಹಿಡಿದೆ ಅಂದ್ರೆ 100, 120, 150 ರೈತರು ತಗೊಂಡೋಗ್ತಾರಲ್ಲ ಅವರು 100, 150 ಅಷ್ಟೇ. ಕೃಷಿ ಹೊಂಡದಲ್ಲೆಲ್ಲ ಬಿಡ್ಬೋದು. ಕೃಷಿ ಹೊಂಡದಲ್ಲಿ ಅತಿ ಹೆಚ್ಚು ಬಿಡ್ತಕ್ಕಂಥ ಈ ಕಡೆ ಎಲ್ಲ ಕೃಷಿ ಹೊಂಡನೇ ಜಾಸ್ತಿ. ಕೃಷಿ ಹೊಂಡದಲ್ಲ 1000, 2000, 3000 ಹಿಂಗೆ ಹೋಯ್ತಿರ್ತಾರೆ. ಅಂದ್ರೆ ಈ ಕೆರೆಗ್ ಬಿಡೋ ತಳಿಗಳು ಕೃಷಿ ಹೊಂಡಕ್ಕಿಂತ ತಳಿಗಳು ಇಲ್ಲ. ಕೃಷಿ ಹೊಂಡ ಅಂದ್ರೆ ಮಾಮೂಲಾಗಿ ಕಾಟ್ಲಾ, ಗೌರಿ ಎರಡೇ ಬಿಡೋದು. ಕೆರೆಗಳಾದ್ರೆ ದೊಡ್ಡ ಪ್ರಮಾಣದಲ್ಲಿ ವಿಶಾಲವಾಗಿ ಇರ್ತೈತಲ್ಲ, ಅಡ್ಡಾಡಿ ಮೇಯ್ತೈತೆ ಅಂತಂದು ಎಲ್ಲ ಮಿಕ್ಸ್ ಬಿಡ್ತಾರೆ 6 ತಳಿನ. ಕೃಷಿ ಹೊಂಡಕ್ಕೆ ಕಟ್ಲಾ, ಗೌರಿ ಎರಡೇ ಬಿಡೋದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ಇದು 2009ರಿಂದ ಮಾಡ್ತಾ ಇದ್ದಾರೆ. 2009ರಿಂದ ರಾಣೆಬೆನ್ನೂರು, ಪರದಾಸ, ಕಲಘಟಗಿ, ಧಾರವಾಡ, ಕಿತ್ತೂರು, ಬೆಳಗಾವಿ. ಇದನ್ನ ಮಾಡಕ್ಕೆ ಗೌರ್ಮೆಂಟ್ ಮೀನುಗಾರಿಕೆ ಇಲಾಖೆಯಿಂದ ಮತ್ಸ್ಯ ಸಂಪೋಧನಾ ಯೋಜನೆ ಹಿಡಿದು ಇದಕ್ಕೆ ಜನರಲ್ SC ST ಮಹಿಳೆ ಅವರಿಗೆ 60% ಸಬ್ಸಿಡಿ ಇದೆ. ಯೂನಿಟ್ ಕಾಸ್ಟ್ ಮೇಲೆ, ಅಂದ್ರೆ ಒಂದು ಯೂನಿಟ್ ಕಾಸ್ಟ್ ಮೇಲೆ SC ST ಮಹಿಳೆಗೆ 60% ಕೊಡ್ತಾರೆ. ಜನರಲ್ಗೆಲ್ಲ 40% ಸಬ್ಸಿಡಿ ಇದೆ. ಫಾರ್ ಎಕ್ಸಾಂಪಲ್ 1 ಲಕ್ಷಕ್ಕೆ ಜನರಲ್ಗೆ 40,000 ಕೊಡ್ತಾರೆ. SC ST ಮಹಿಳೆ ಯಾರು ಆಗಿರ್ತಾರೆ ಅವ್ರಿಗೆ 60%, 60,000 ಕೊಡ್ತಾರೆ ಸಬ್ಸಿಡಿ ಮೀನುಗಾರಿಕೆ ಇಲಾಖೆಯಲ್ಲಿ. ಹೆಣ್ಮಗಳು SC ST ಜನರಲ್ ಯಾರೇ ಇರಲಿ, ಮಹಿಳೆಗೆ ಸ್ವಲ್ಪ ಪ್ರೋತ್ಸಾಹ ಜಾಸ್ತಿ ಇಲಾಖೆಯಿಂದ. ಅವ್ರು ಯಾರೇ ಮಾಡ್ಲಿ, ಮಹಿಳೆ ಮಾಡಿದ್ರೆ 60% ಸಬ್ಸಿಡಿ.